ವೀಕ್ಷಕರೇ, ರಾಹು ಕೇತುವಿನ ಸ್ಥಾನ ಬದಲಾವಣೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಯಾವೆಲ್ಲ ಶುಭ ಫಲ ಅವರಿಗೆ ಸಿಗುತ್ತೆ ಅನ್ನುವಂಥದ್ದನ್ನ ನಾವು ಹಿಂದಿನ ಸಂಚಿಕೆಯಿಂದ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೇವೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹೈಮುಖಾಭಿದಃ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ರಾಹು ಕೇತುವಿನ ಸ್ಥಾನ ಬದಲಾವಣೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ. ಇವತ್ತು ಧನು ರಾಶಿಯವರ ಸರದಿ ತಿಳಿಸ್ಕೊಡಿ ಗುರುಜಿ. ಧನುಸ್ಸಿನಲ್ಲಿ ಜನ್ಮದಲ್ಲಿ ಕೇತು ಮತ್ತು 7ರಲ್ಲಿ ನಿಮಗೆ ರಾಹು, ಅಂದರೆ ಮಿಥುನ ರಾಶಿಯಲ್ಲಿ. ಜನ್ಮಕೇತು ರಾಹು ಇವರೆರಡೂ ಚರ್ಮಕಾರಕರು, ಚರ್ಮಕ್ಕೆ ಅಧಿಪತಿಗಳು. ಅದರಲ್ಲಿ ವಿಶೇಷ ಮಾತಾಮಹ, ಮಾತು ಪ್ರಪಿತಾಮಹ, ತಾಯಿಯ ವರ್ಗ ಸೂಚಿಸುವವನು ನಮಗೆ ಈ ಕೇತು. ಪಿತಾಮಹ ಪ್ರಪಿತಾಮಹ ತಂದೆ ವರ್ಗವನ್ನು ಹೇಗಿತ್ತು ಏನು ಅನ್ನೋದನ್ನು ತೋರಿಸೋದು ರಾಹು. ಇದು ಮುಖ್ಯವಾಗಿ ರಾಹುಕೇತುಗಳ ವಿಚಾರ. ಈ ಮಾತಾಮಹ ನಮಗೇನು ಸಂಬಂಧ ಅಂತ ಎಷ್ಟೋ ಜನ ಸಾಮಾನ್ಯ ಗೊತ್ತಿಲ್ಲದಿದ್ದವರಿಗೆ ವಾದ. ಈಗ ಯಾರೊಬ್ಬರು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡಿರ್ತಾರೆ, ಕೊಟ್ಟ ಹೆಣ್ಣು ಕುಲಕ್ಕೊರಗೆ ನಮಗೇನ್ರಿ ಸಂಬಂಧ, ಕೇತು ಆಗಲಿ ಪಿತೃಗಳ ವರ್ಗದ ಶಾಪ ಆಗಲಿ ಹೇಗೆ ಅಂತ ಕೇಳ್ಬೋದು. 12 ಪಿತೃಗಳು ಅಂತ 12 ಜನ, ತಂದೆ ಕಡೆಯಲ್ಲಿ 6, ತಾಯಿ ಕಡೆಯಲ್ಲಿ 6. ತಾಯಿ, ಅವರ ತಂದೆ, ಆ ಗ್ರೂಪ್ ಪೂರ್ತಿ ಕೇತುವನ್ನು ಹೇಳ್ತಾರೆ. ಮಾತಾ ದೌಹಿತ್ರ ಅನ್ನೋನು ಮಗಳ ಮಗ ಭಾಳ ಶ್ರೇಷ್ಠ. ಯಾರು ಹಿರಿಯರು ಹೋಗಿರ್ತಾರೆ ಅವರ ಕಾರ್ಯಕ್ರಮದಲ್ಲಿ ಊಟ ಆ ದೌಹಿತ್ರ ಮಾಡಿದರೆ ಭಾಳ ಶ್ರೇಷ್ಠ. ಮತ್ತು ತಂದೆ ತಾಯಿ ಬದುಕಿದ್ದವ್ರಿಗೆ ಶ್ರಾದ್ದದ ಅಧಿಕಾರ ಇಲ್ಲ, ತಿಥಿ ಮಾಡುವ ಅಧಿಕಾರ ಇಲ್ಲ ಅಂದ್ರೂ ಮಾತಾಮಹನ ಶ್ರಾದ್ದ ಮಾಡ್ಬೋದು. ಅಂದರೆ ಅಮ್ಮನ ಅಪ್ಪನ ಶ್ರಾದ್ದ ಬೇಕಾದರೆ ಮಾಡ್ಬೋದು. ಹಾಗಾಗಿ ಈ ಕೇತುವಿಗೂ ರಾಹುಗೂ 6 ಮಂದಿ ಪಿತೃವರ್ಗ, 3 ತಲೆ ಮೇಲೆ ಮತ್ತು ತಾಯಿ ವರ್ಗದಲ್ಲಿ 6 ಜನ. ಮುತ್ತಾತ, ಅಜ್ಜಿ ಮುತ್ತಜ್ಜಿ, ತಾತ ಅಜ್ಜಿ, ಅಪ್ಪ ಅಮ್ಮ ಇಲ್ಲದವ್ರು ಬಿಡಿ, ಇರೋರು ಏನು ಮಾತಾಡಂಗಬಾರ್ದು. ಈ ವಿಚಾರ ಎಲ್ಲ ಬೇಕಾಗಿಲ್ಲ, ಇಲ್ಲದಿದ್ದವರಿಗೆ ಈ ಮಾತು. ಇನ್ನು ಗುರುಗಳು, ಇನ್ನು ನೆಕ್ಸ್ಟು ಈ ತನ್ನ ಮನೆಗೆ ದೃಷ್ಟಿ ಬೀಳ್ತಾರೆ. ಗುರುಗಳು ಇರುವ ಮನೆ ಜೋರು, ಅಂದರೆ ಇರುವ ಮನೆ ಚೂರು, ಶನಿ ನೋಡುವ ಮನೆ ಚೂರು, ಹೀಗಿರ್ತದೆ. ಈಗ ಕೇತುವಿನ ಬಗ್ಗೆನೇ ಸ್ವಲ್ಪ ಜಾಸ್ತಿ ಹೇಳಬೇಕು. ಈಗ ಆ್ಯಕ್ಚುಲಿ ಸಾಮಾನ್ಯ 7ನೇ ಮನೆಯಲ್ಲಿ ಕೇತು ರಾಹು ಇದೆ ಅಂದರೆ ಮದುವೆ ತಡ ಆಗುತ್ತಾ ಅನ್ನೋದೊಂದು ಭಯ. ಸಪ್ತಮ ಸ್ಥಾನ ಕಲತ್ತರ ಸ್ಥಾನ, ಮದುವೆ ಜೀವನ ಸಂಬಂಧಪಟ್ಟಂಥದ್ದು. ಈ ಕೇತುವಿನ ಬದಲಾವಣೆ, ರಾಹುವಿನ ಬದಲಾವಣೆ ಎರಡರೂ ಧನುರಾಶಿಗೆ ಪಿತೃ ಕಾರ್ಯಕ್ಕೆ ಶ್ರೇಷ್ಠವಾದ ಸಮಯ. ಮತ್ತು ಮಾತು ಕೋಪ ಸಿಕ್ಕಾಬಟ್ಟೆ ಬರ್ತದೆ. ಹೆಚ್ಚಿಗೆ ಮಾತಾಡಬಾರ್ದು ಇವಾಗಿಂದಲೇ ನನ್ನ ಪ್ರಕಾರ. ಮಾತಾಡಬಾರ್ದು ಹೆಂಗ್ರಿ, ಮಾತಾಡದೆ ಅದಲ್ಲ. ಒಂದು ಮಾತು ವ್ಯವಹಾರಗಳು ಏನಾದರೂ ಹೆಚ್ಚು ಕಡಿಮೆ ಆದಾಗ ಅತಿರೇಕಕ್ಕೆ ಹೋದರೆ ಅದು ಎಲ್ಲಿಗೋ ಬೆಳ್ಕೊಂಡು ಹೊರಟೋಗುತ್ತೆ. ಹಂಗಾಗಿ ಮಾತಿನಲ್ಲಿ ಭಾಳಷ್ಟು ಎಚ್ಚರಿಕೆ ಇರಲಿ. ಮತ್ತು ಗುರು ಕೇತು ಕಾಂಬಿನೇಷನ್ ಫೈನಾನ್ಷಿಯಲ್ ಮ್ಯಾಟ್ರ್ನಲ್ಲೇ ಹೆಚ್ಚಿಗೆ ನಿಮಗೆ ತೊಂದರೆ ಆಗೋದು. ಶನಿ ಅಲ್ಲೇ ಇದ್ದಾರೆ, ಕೇತು ಅಲ್ಲೇ ಇದ್ದಾರೆ, ಗುರುಗಳ ದೃಷ್ಟಿ ಬೀಳ್ತಾ ಇದೆ. ಈ ತಿಂಗಳ 26ನೇ ತಾರೀಕಿನ ನಂತರ ಅದು ಬೀಳ್ತಾ ಇದೆ. ಅದರಿಂದ ಒಳ್ಳೆಯ ಕೆಲಸಗಳು ಆಗೋಕ್ಕೆ ಶುರು ಆಗುತ್ತೆ. ಕಷ್ಟ ಆಗುತ್ತೆ, ಭಯ ಆಗುತ್ತೆ, ಕೆಲಸ ಆಗುತ್ತೆ, ಖಾಲಿ ಪೆಟ್ಟಾಗುತ್ತೆ. ಶನಿ ಇರುವ ಕಾರಣ ಡಿಸಿಷನ್ ತೊಗೊಳ್ಳಿಕ್ಕಾಗಲ್ಲ, ಏನು ಮಾಡಬೇಕು ಗೊತ್ತಾಗಲ್ಲ. ಆದರೂ ಒಳ್ಳೆಯ ಅದ್ಭುತವಾದ ಫೈನಾನ್ಷಿಯಲ್ ಮ್ಯಾಟ್ರ್ ಡಿಸಿಷನ್ ಧನುರಾಶಿ ಡ್ಯೂ ಟು ಕೇತುವಿನಿಂದ ಕೊಡುವ ಸಾಧ್ಯತೆ. ಕೆಲವೊಂದು ಕ್ರಮದಲ್ಲಿ ಬುಧನ ಮನೆಯಲ್ಲಿ ರಾಹು ಹೋದ ಕಾರಣ ಮದುವೆ ತಡ ಆಗಿದೆ ಧನುರಾಶಿಗೆ. ಮತ್ತೆ ನಾವೇನು ಹೇಳ್ತೀವಿ, ಸ್ಥಾನ ಪಲ್ಲಟ ಆಗ್ತದೆ. ಶನಿ ಬಂದ ಕೂಡಲೇ ಯಾವತ್ತೂ ಮನುಷ್ಯನಿಗೆ ಚೇಂಜಸ್ ಕೊಡ್ತಾನೆ. ಫೈನಾನ್ಷಿಯಲ್ ಚೇಂಜಸ್ಸು, ಆರೋಗ್ಯದಲ್ಲಿ ಚೇಂಜಸ್ಸು, ಮತ್ತು ಜಾಗ ಏನಾದ್ರು ಉದ್ಯೋಗ ಮಾಡ್ತಿದ್ರೆ ಅದರಲ್ಲಿ ಚೇಂಜಸ್ಸು, ಎಲ್ಲ ಬದಲಾವಣೆ ಆಗಲೇಬೇಕು.
ಶನಿಯ ಕೆಲಸನೇ ಅದು. ಹಿಡಿದು ಜೋರಾಗಿ ಹೀಗೆ ಎಳೆದ್ರೆ ನೀವು ಬಂದುಬಿಟ್ರೆ, ಅಂದರೆ ಎಳೆದವರು ಬಂದರೆ ಜಗಳ ಇಲ್ಲ. ಆ ಕಡೆ ಅವ್ರು ಎಳೆಯೋದು, ಈ ಕಡೆ ನಾವು ಎಳೆಯೋದು ಮಾಡ್ತಾ ಹೋದರೆ ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ಸೊ ಚೇಂಜಸ್ ಕೊಟ್ಟಾಗ ಶನಿ ಒಟ್ಬಿಡಬೇಕು. ಕೇತು ಪರನೂ ಅಲ್ಲ, ವಿರೋಧನೂ ಅಲ್ಲ ಶನಿಗೆ, ಒಂದು ಸಮ. ಆ್ಯಕ್ಚುಲಿ ಒಂದು ಸ್ವಲ್ಪ ವಿರೋಧನೇ ಮಾಡ್ತಾನೆ. ಯಾಕಂದರೆ ಗುರುಗಳು ಸ್ನೇಹಿತರು, ಗುರುಗಳು ಶನಿ ಒಳ್ಳೆಯ ಸ್ನೇಹಿತರು. ಗುರುಚಾಂಡಾಳ ಯೋಗ ಅಂತ ಒಂದು ಅದ್ಭುತವಾದ ಯೋಗ. ಗುರುಕೇತು ಯೋಗ ಶ್ರೀಮಂತಿಕೆ ಯೋಗ. ಫೈನಾನ್ಷಿಯಲ್ ಮ್ಯಾಟ್ರ್ನಲ್ಲಿ ಧನುರಾಶಿಯವರು ಏನು ಈ 7.5ನಿಂದ ತೊಂದರೆಗೆ ಸಿಕ್ಕಾಕೊಂಡಿದ್ದರು ಅವರೆಲ್ಲ ರಿಲೀಸ್ ಆಗ್ತಾರೆ. ಇದಕ್ಕೆ ಅದ್ಭುತವಾದ ಪರಿಹಾರಗಳಿದೆ. ಅಶ್ವತ್ಥ ಮರದ ಎಲೆಯನ್ನು ತಂದು ಅದಕ್ಕೆ ಕರ್ಪೂರವನ್ನು ಇಟ್ಟು ಪ್ರಾರ್ಥನೆ ಮಾಡೋದು. ಇದಕ್ಕೆಲ್ಲ ಹೇಳಿದ್ವಿ ಏನೇನು ಮಾಡಬೇಕು, ಯಾವ್ಯಾವ ರಾಶಿಯವರು ಹೇಗೆ ಮಾಡಬೇಕು ಅಂತ ಹೇಳಿದ್ವಿ. ಅದರಂತೆ ಅಶ್ವತ್ಥದ ಗಿಡದ ಪ್ರದಕ್ಷಿಣೆ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಉತ್ತರ ದಿಕ್ಕಿನಲ್ಲಿ ಬಿದ್ದಿರುವಂಥ ಸಮಿತನ್ನು ತರಿಸಿ ನೀವು ಅದಕ್ಕೆ ಒಂದಷ್ಟು ಹೋಮಗಳ ಹವನ, ಯಾವುದಾದ್ರೂ ನಿಮಗೆ ಇಷ್ಟಪಡುವ ಹೋಮ ಹವನಗಳನ್ನು ಈ ಕೇತುವಿನ ಬದಲಾವಣೆಯಿಂದ ಮಾಡಿದರೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಯಾವತ್ತೂ ಕೇತು ಆಗಲಿ ರಾಹು ಆಗಲಿ ಬಂದ ತಕ್ಷಣ ಕೆಡುಕು ಮಾಡಲ್ಲ, ಒಳ್ಳೆಯದು ಮಾಡಲ್ಲ, ಏನು ಮಾಡಲ್ಲ. ತಾನು ತನ್ನ ಮನೆಗೆ ಹೋಗಿ ಕೂತು ಸೆಟ್ರೈಟ್ ಆಗಿ ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ, ಯಾರಿಗೆ ಉಪಕಾರ ಯಾರಿಗೆ ಅಪಕಾರ ಇರೋದರಿಂದ ಆಗ್ತದೆ. ತಾನೇ ಕೂತ್ಕೊಂಡು ಅವ್ರನ್ನ ಹಾಳು ಮಾಡಬೇಕು ಅನ್ನೋ ದುರುದ್ದೇಶ ಮನುಷ್ಯನಿಗೆ, ದೇವತೆಗಳಿಗೆ ಅಲ್ಲ. ಇದೊಂಥರ ವಿಚಿತ್ರ ಛಾಯಾಗ್ರಹ, ನೆರಳಿನಿಂದ ಸಿಕ್ಕುವಂಥ ಈ ಗ್ರಹ. ಈ ಗ್ರಹದಿಂದ ಮಾತ್ರ ವರ್ಗದ ಯಾವುದಾದ್ರು ತಾಯಿ ಮನೆ ಆಸ್ತಿ ನನಗೆ ಬರಬೇಕಾಗಿತ್ತು, ಅವ್ರ ಅಣ್ಣಂದರು ಅವ್ರ ತಮ್ಮಂದರು ಜಗಳಾಡ್ತಿದ್ದಾರೆ, ತಂಗಿಗೆ ಅಕ್ಕಂಗೆ ಕೊಡ್ತಾ ಇಲ್ಲ, ಮೋಸ ಅಲ್ವಾ, ನಾವು ನಮ್ಮ ತಾಯಿಗಿಟ್ಟೆಲ್ಲ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಕೊಟ್ಟರು ಪೂರ್ಣ ಕೊಟ್ಟಿಲ್ಲ ಅನ್ನುವಂಥದ್ದು ಯಾವುದಾದ್ರು ಇದ್ದರೆ ಅದು ಕ್ಲಿಯರ್ ಆಗ್ತದೆ. ಮತ್ತು ಈ ಕೇತು ಬದಲಾವಣೆಯಿಂದ ಆಧ್ಯಾತ್ಮಿಕದಲ್ಲಿ ಏನು ಮಾಡ್ತಾ ಇಲ್ಲ ಅವನು. ಬೆಳಗ್ಗೆ ಎದ್ದು ಓಡೋಗ್ಬಿಡ್ತಾರೆ, ಸ್ನಾನ ಮಾಡೋದಿಲ್ಲ, ಮತ್ತು ಏನೋ ದೇವ್ರ ಪೂಜೆ ಮಾಡಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ, ಯಾವುದು ದೇವರ ಚಿಂತನೆಯೇ ಇಲ್ಲ ಅಂದವರಿಗೆ ಸಡನ್ ಚೇಂಜ್. ಇನ್ನೊಂದು ವಾರದಲ್ಲಿ ನೋಡಿ ಧನುರಾಶಿಯವರಿಗೂ ಯಾರು ನಾಸ್ತಿಕರಾಗಿರ್ತಾರೆ ಅವರು ಆಸ್ತಿಕರಾಗುವ ಸಾಧ್ಯತೆಗಳು ಹೆಚ್ಚಿಗೆ ಉಂಟು. ರಾಹುವಿನ ಬಗ್ಗೆ ತುಂಬ ಮಾಹಿತಿಗಳಿದೆ ಇದರಲ್ಲಿ, ಮತ್ತೆ ಹೇಳುವ. ಸರಿ ಗುರುಜಿ, ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ರತ್ನಮ್ಮ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರತ್ನಮ್ಮ ಅವರೇ. ಹೇಳಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಜನ್ಮ ದಿನಾಂಕ ತಿಳಿಸಿಮ್ಮ ಅವ್ರದ್ದು. ಅವನು 1994, ಆಮೇಲೆ 8ನೇ ತಾರೀಕು ಜೂನು. ಸರಿ, ರಾಶಿ ವೃಷಭ ರಾಶಿ, ರಾಕ್ಷಸಿಗಣ, ಕೃತಿಕಾ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ಹೇಳಿ. ಕೃತಿಕಾ ನಕ್ಷತ್ರ. ನಮಸ್ಕಾರ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಇಲ್ಲ ಮಾಡಿದೀನಿ. ಮ್ಯೂಟ್ ಮಾಡಿ. ಮಾತನಾಡಿ ಗುರುಗಳಿದ್ದಾರೆ. ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕಾಯ್ತು. ಏನು ಮಾತಾಡ್ಬೇಕು? ಅದೇ ಅವನ್ಗೆ ಇದು ಕೆಲ್ಸದ ಬಗ್ಗೆ ಕೇಳ್ಬೇಕಾಯ್ತು ಸರ್. ಕೆಲಸ ಈಗ ಹೋಗ್ತಾ ಇದ್ದಾರೆ, ಹೋಗ್ತಾ ಇಲ್ವಾ? ಇವಾಗ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ, ಚಿಕ್ಕ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ. ಅವನಿಗೆ ಅಂತ ಕಟ್ ಆಗ್ತಾ ಇದೆಮ್ಮ. ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಸರ್. ಈಗ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾನೆ. ಅವನಿಗೆ ಹೊರಗಡೆ ದೇಶಕ್ಕೆ ಕಳಿಸ್ಬೇಕು ಅನ್ಕೊಂಡಿದೀವಿ. ಅದಕ್ಕೋಸ್ಕರ ಅದು ಆಗುತ್ತಾ ಇಲ್ವಾ ಅಂತ ಕೇಳಕ್ ಫೋನ್ ಮಾಡಿದೆ ಸರ್. ಮಾರ್ಚ್ 26 ಕಳೀಲಿ, ಆಮೇಲೆ ಈ ಯೋಚನೆ ಮಾಡಿ ಸಕ್ಸಸ್ ಆಗುತ್ತೆ. ಈಗ ಮಾಡ್ಲಿಕ್ಕೆ ಹೋದರೆ ಕೆಲಸ ಆಗೋದಿಲ್ಲ. ಅಷ್ಟಮದಲ್ಲಿ ಶನಿ, ಹಾಗಾಗಿ ಎಲ್ಲದೂ ಒಂಥರ ಸಿಕ್ಕಾಕೊಂಡಂಗಿರುತ್ತೆ. ಹೆಚ್ಚಿಗೆ ತೊಂದರೆ ಆಗಲ್ಲ. ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಪ್ರಯತ್ನ ಪಡಿ, ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಯುವರಾಜ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 28/3/1989. ರಾಶಿ ನಕ್ಷತ್ರ? ಋಷಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ಹೇಳಿ ಯುವರಾಜ್. ಸರ್ ನಮಸ್ತೆ ಸರ್. ಹೇಳಿ.
ಅದೇ ಸರ್ ಮದುವೆ ಮಾಡೋಕೆ ಅಂತ ಮನೇಲಿ ನೋಡ್ತಾ ಇದ್ದಾರೆ, ಯಾವ್ದು ಸೆಟ್ ಆಗ್ತಿಲ್ಲ. ನೀವು ಅರ್ಧ ಕೋಪದಿಂದ ಅರ್ಧ ಕಾರ್ಯ ಕೆಡಿಸ್ಕೊಳ್ತೀರಿ ಯುವರಾಜ್, ಹೌದಾ? ಹೌದು ಸರ್, ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ. ಯಾಕೆ ಬರುತ್ತೆ? ನೀವೇ ಹೇಳ್ತಾ ಇದ್ರೆ ಕೋಪ ಬರುತ್ತೆ ಅಂತ. ಸೊ ನೀವೇ ಕಂಟ್ರೋಲ್ ಮಾಡ್ಕೋಬೇಕು. ಅಥವಾ ಇನ್ನು ಮುಂದೆ ನನ್ನ ಅಖಂಡ ಪ್ರತಿಜ್ಞೆ, ನಾನು ಕೋಪಿಸ್ಕೊಳ್ಳೋದು ಅದು ಎಂಥ ಪರಿಸ್ಥಿತಿ ಬಂದರು ಅಂತ ನೀವೇ ಪ್ರತಿಜ್ಞೆ ಮಾಡಬೇಕು. ಇನ್ನು ಬೇರೆ ದಾರಿ ನಾವು ಸ್ವಭಾವಕ್ಕೆಲ್ಲ ಔಷಧಿ ಕೊಡಲಿಕ್ಕೆ ಜ್ಯೋತಿಷ್ಯ ಇಲ್ಲವೇ ಇಲ್ಲ. ಹೇಳಿ, ಯಾವ ವೃಶ್ಚಿಕ ರಾಶಿ ಅಲ್ಲ? ಹಲೋ, ಹಾಂ ಸರ್, ವೃಶ್ಚಿಕ ರಾಶಿ ಸರ್. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಅಲ್ಲ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಒಳ್ಳೆಯದಾಗಬೇಕಂದ್ರೆ ಅಕ್ಟೋಬರ್ವರೆಗೂ ಕಾಯಬೇಕು, ಬೇಡ ಏಪ್ರಿಲ್ ಫಸ್ಟ್ ವೀಕಲ್ಲಿ ಆಗುತ್ತೆ. ಒಂದೇ ಒಂದು ಪುಷ್ಪರಾಗದ ಹರಳನ್ನು ಹಾಕ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮಂಜುಳಾ ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮಂಜುಳಾ ಅವರೇ. ಮಂಜುಳಾ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 26/8/1996. ರಾಶಿ ನಕ್ಷತ್ರ? 1998. ಸರಿಮಾ, ರಾಶಿ ನಕ್ಷತ್ರ ಹೇಳಿ. ರಾಶಿ ತುಲಾ ರಾಶಿ, ಚಿತ್ತ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ ಗುರುಜಿ ನಮಸ್ಕಾರ. ನಮಸ್ಕಾರ. ನಾನು ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ ಗುರುಜಿ, ಇವತ್ತು ನಿಮ್ದು ನಂಬರ್ ಸಿಕ್ಕಿದೆ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಏನು ಕೇಳಬೇಕಮ್ಮ? ಅವಳು ಇವಾಗ ಸೆಕೆಂಡ್ BE ಮಾಡ್ತಾ ಇದ್ದಾಳೆ. ನಾವು ಮದುವೆ ಮಾಡ್ಬೇಕು ಅಂತ ಇದೀವಿ. ತುಲಾ ರಾಶಿ, ಹಂಗಾಗಿ ಹುಡುಗ ಎಲ್ಲ ಸೆಟ್ ಆಗ್ತಾ ಇಲ್ಲ. ಹಂಗಾಗಿ ಇಲ್ಲ, ಸೆಟ್ ಆಗ್ಲಿಕ್ಕೆ ಏನು ತುಂಬ ದಿನ ಏನಾಗಲಿಲ್ಲ, 21 ವರ್ಷ. ಈಗ ಕಾನೂನಿನ ಪ್ರಕಾರವೂ ಹತ್ತತ್ರ ಬರ್ತಾ ಇದೆ. ಈಗ ಅವಸರ ಮಾಡಬೇಡಿ, ಟೆನ್ಷನ್ ಆಗಿದೆ, ಟೆನ್ಷನನ್ನು ಮುಂದಕ್ಕೆ ತರಬೇಡಿ. ಅದನ್ನಲ್ಲೇ ಧ್ಯಾನ, ವಿಶೇಷವಾಗಿ ತುಲಾ ರಾಶಿಯವರನ್ನ ನಿಮ್ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಒಂದು ಒಳ್ಳೆಯ ವಿಷ್ಣು ದೇವಾಲಯ ಇದೆ ನೋಡಿ, ಹೌದಾ? ಅಲ್ಲಿಗೆ ಹೋಗಿ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲವೂ ಸುಸೂತ್ರ ಆಗ್ತದೆ, ಏನು ಭಯ ಇಲ್ಲ. ನನ್ನ ಪ್ರಕಾರ ತುಲಾ ರಾಶಿಯವರಿಗೆ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಒಳ್ಳೆಯ ಮದುವೆ ಫಿಕ್ಸ್ ಆಗುತ್ತೆ. ಚೆನ್ನಾಗಿರ್ತಾರೆ ಜೀವನದಲ್ಲಿ, ಹಿಂದಿನ ಟೆನ್ಷನೆಲ್ಲ ಮರೆತು ಮುಂದಕ್ಕೆ ಹೋಗಿ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಪದ್ಮಾವತಿ ಅಂತ ರಾಯಚೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ಮಾ. ಸೆಪ್ಟೆಂಬರ್ 26, 1992 ಮೇಡಮ್. ರಾಶಿ ನಕ್ಷತ್ರ? ರಾಶಿ ಕನ್ಯಾ ರಾಶಿ ಮೇಡಮ್. ನಕ್ಷತ್ರ ಪೂರ್ವ ಉತ್ತರ ಏನೋ ಇದೆ ಮೇಡಮ್, ನೆನಪಿಲ್ಲ. ಮಾತನಾಡಿ, ಗುರುಗಳು. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನನ್ನ ಮದುವೆ ಆಗಿ 4 ವರ್ಷ ಆಯ್ತು ಗುರುಜಿ. ಇನ್ನು ಮಕ್ಕಳ ಆಗಿಲ್ಲ ಗುರುಜಿ. ಎಷ್ಟು? 17 ವರ್ಷಕ್ಕೆ ಮದುವೆ ಮಾಡ್ಕೊಂಡೇನಮ್ಮ? ಇಲ್ಲ ಗುರುಜಿ, 24 ವಯಸ್ಸಿಗೆ ಗುರುಜಿ. ಯಾವಾಗ? ಈಗ? ಹಾ ಗುರುಜಿ. ಈಗ ಮದುವೆ 4 ವರ್ಷ ಅಂದರೆ 20 ವರ್ಷಕ್ಕೆ ಮದುವೆ ಮಾಡ್ಕೊಂಡೆ. 1992 ಗುರುಜಿ. ನಿನ್ನ ಹುಟ್ಟಿದ ಡೇಟು 26 ಸೆಪ್ಟೆಂಬರ್ 1992 ಗುರುಜಿ. ಸರಿ ಸರಿ, ಅದೇ 20 ಇಯರ್ಸಿಗೆ ಮದುವೆ ಮಾಡ್ಕೊಂಡೆ ಹಿಂದೆ. ಹಾ ಗುರುಜಿ, 24 ಮಾಡ್ಕೊಂಡಿದ್ದೀನಿ. ಒಳ್ಳೆ ಕೆಲಸ. ಈಗ ಮಕ್ಕಳ ನಿಮ್ಮ ಯಜಮಾನ್ರ ರಾಶಿ ನಕ್ಷತ್ರ ಯಾವುದು? ಗೊತ್ತಿಲ್ಲ ಗುರುಜಿ. ಅದು ಮುಖ್ಯ. ಪಂಚಮದ ಗುರುಗಳು. ಈಗ ರಾಹು ಅಂತೂ ಸ್ಥಾನ ಪಲ್ಲಟ ಚೇಂಜ್ ಆಗಿದೆ. ಮತ್ತು ನೀವು ಕೆಲವು ಕಾರ್ಯಕ್ರಮಗಳೆಲ್ಲ ಯಾರ್ಯಾರು ಎದುರುಗಡೆ ಬಂದರೆ ನಾನು ಹೇಳ್ಕೊಡ್ತೀನಿ ಅಂದರೆ ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಕು, ಏನು ಫೋಟೋ ಹಾಕಬೇಕು, ಏನು ದೀಪ ಹಾಕಬೇಕು, ಯಾವ ಕನ್ನಡಿ ಇರಬಾರ್ದು, ಮತ್ತು ಬಾದಾಮಿ ಪುಡಿ ತಗೊಳ್ಬೇಕು, ವಿಶೇಷವಾದ ಸಂತಾನ ಗೋಪಾಲಕೃಷ್ಣನ ಪ್ರಾರ್ಥನೆ ಆಗಬೇಕು. ಮತ್ತು ಇದಕ್ಕೆ ಏನಾದ್ರು ಜಪದ ಅವಶ್ಯಕತೆ ಇದೆಯಾ, ಪಿತೃಶಾಪ ಇದೆಯಾ? ಪಿತೃಶಾಪ ಇದ್ದರೆ ತಡ ಆಗ್ತದೆ. ಸ್ವಲ್ಪ ಇಬ್ಬರದು ದಂಪತಿಯರದು ನೋಡಿದರೆ ಗೊತ್ತಾಗ್ತದೆ. ಕೆಲವು ವ್ರತಗಳು, ಪುಟ್ಟ ವ್ರತಗಳು, ಕೆಲವುದೆಲ್ಲ ವಿಚಾರ ಇದೆ. ಇದನ್ನು ನೀವು ಯಾವಾಗಲಾರು ಎದುರುಗಡೆ ಬಂದಾಗ ಅಥವಾ ನಿಮ್ಮ ಅಲ್ಲೇ ಅಕ್ಕಪಕ್ಕ ತೋರಿಸಿ ಪಂಚಮ ಸ್ಥಾನ ಹೇಗಿದೆ ಅಂತ ತಿಳ್ಕೊಳ್ಳಿ, ಅದರ ಮೇಲೆ ಡಿಸಿಷನ್ಸ್ ಆಗುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಯೋಗಾನಂದ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಆಜ್ಞೆ ಬಗ್ಗೆ ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 24/9/1991. 91? ರಾಶಿ ನಕ್ಷತ್ರ? ಮಕರ ರಾಶಿ ನಕ್ಷತ್ರ ಗೊತ್ತಿಲ್ಲ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಅದೇ ಮದುವೆ ಬಗ್ಗೆ ಕೇಳಬೇಕಿತ್ತು.
ಮದುವೆಗೆಲ್ಲ ನೀವೆಲ್ಲ ತಯಾರು ಮಾಡ್ತಿದ್ದೀರಿ ಮದುವೆ ಮಾಡಲಿಕ್ಕೆ? ಹೌದು ಮೇಡಮ್. ಹೌದು ಸರ್. ಹಾಂ, ಸರಿ ಸರಿ. ಲಾಸ್ಟ್ ವೀಕ್ ಬಂದಿದ್ದನ್ನು ನೀವೆಲ್ಲ ಸೇರಿಕೊಂಡೇ ಬೇಡ ಅಂದ್ರಿ, ಹೌದಾ? ಅದೇ ಬರ್ತಾ ಇರ್ತಾರೆ, ಅವ್ರಿಗೆ ಇಷ್ಟ ಆದ್ರೆ ಇವ್ರಿಗೆ ಇಷ್ಟ ಆಗಲ್ಲ. ಸರಿ, 1.5 kg ತೊಗರಿಬೇಳೆ ದಾನ ಕೊಡಿ. ಮಂಗಳವಾರದ ದಿವಸ ಒಂದು ಹಿತ್ತಾಳೆ ತಟ್ಟೆ ಆದರೆ, ಮತ್ತು ಇಲ್ಲದಿದ್ದರೆ ಹಿತ್ತಾಳೆ ತಟ್ಟೆ, ಕೆಂಪು ವಸ್ತ್ರ, 1.5 kg ತೊಗರಿಬೇಳೆ, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ ಮಂಗಳವಾರ ದಾನ ಕೊಡಿ. ಈಗ ನಮಗಿಷ್ಟ ಆದರೆ ಅವ್ರಿಗಿಷ್ಟ ಆಗಲ್ಲ, ಜಾತಕ ಕೊಡೋದು ಇವೆಲ್ಲವೂ ಸರಿ ಹೋಗುತ್ತೆ. ಸ್ವಾಮೀಜಿ ಯಾರಿಗೆ ಕೊಡಬೇಕು? ದೇವಸ್ಥಾನಕ್ಕ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಕಲ್ಪಪೂರ್ವಕವಾಗಿ ಕೊಡಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆಗಳಿದ್ದಲ್ಲಿ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ನಿಮ್ಮ ಟಿವಿ ಸ್ಕ್ರೀನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದೆ. ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವನಜಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವನಜಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ವನಜಾ ಅವರು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿಮ್ಮ ಅವ್ರದ್ದು. ಅವ್ರದ್ದು 6/4/1981, 6ರಿಂದ 6:30. ರಾಶಿ ನಕ್ಷತ್ರ? ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಮಾತನಾಡಿ, ಗುರುಗಳಿದ್ದಾರೆ. ಹಾಂ, ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮ್ಮ ಮಗನು ಅದು ಒಂದ್ ಮಗು ಬೇಕಾಗಿತ್ತು. ನನ್ನ ಮಗಂದು ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಸೊಸೆದು ರೇವತಿ ನಕ್ಷತ್ರ, ಮೀನ ರಾಶಿ ಗುರುಜಿ. ಹಾಂ, ಸರಿ ಸರಿ ಸರಿ. ಈ ಥರ ಹೇಳಿದ್ರೆ ಈ ಥರ ಹೇಳಿದ್ರೆ ಸ್ವಲ್ಪ ಅನುಕೂಲ ಆಗತ್ತೆ. ಮಗು ಆಗಿದೆ ಮೊದಲು, ಅದಕ್ಕೆ ಈಗ ಇನ್ನೊಂದು ಬೇಕಂತಾನೆ ಆಗಿದೆ ಗುರುಜಿ. ಒಂದು ಮಗು ಆಗಿದೆ ಗುರುಜಿ, ಹೆಣ್ಣು ಮಗು ಇದೆ. ಸರಿ, ಈಗ ಒಂದು ಮಗು ಬೇಕು ಅಷ್ಟೇ, ನಮ್ಮನ್ನು ಕೇಳಬೇಕು, ಹೌದಾ? ಹೌದು ಗುರುಜಿ. ಆಯಿತು ಆಯಿತು ಆಯಿತು. ಅದಕ್ಕೆ ಒಂದು ಗುರುವಾರದ ದಿವಸ ವಿಶೇಷವಾಗಿ ಒಂದು ಹಸುಗೆ ದಂಪತಿಯರು ಅರ್ಶಿನ ಕುಂಕುಮ ಹಚ್ಚಿ, ಕಡಲೆಕಾಳು ಬುಧವಾರ ನೆನೆ ಹಾಕಿ, ಅಕ್ಕಿ, ಬೆಲ್ಲ, ಕಡಲೆಕಾಳು 3 ಹಸುಗೆ ದಾನ ಕೊಡೋಕ್ಕೆ ಹೇಳಿ ಬೆಳಗಿನ ಜಾವ 6-6:30. ಹಾಂ ಗುರುಜಿ, ಅವರು ಇಲ್ಲಿಲ್ಲ ಗುರುಜಿ, ಅಮೆರಿಕದಲ್ಲಿದ್ದಾರೆ. ನಾನ್ ಮಾಡ್ಲಾ ಗುರುಜಿ? ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನ್ ಮಾಡ್ತೀನಿ ಗುರುಜಿ. ಧಾರಾಳವಾಗಿ ಮಾಡಿ, ಒಳ್ಳೇದಾಗ್ತದೆ, ಏನು ಚಿಂತೆ ಇಲ್ಲ. ಇದು ಗುರುವಾರ ಮಾಡಿ, ಒಳ್ಳೇದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಲಕ್ಷ್ಮೀ ನರಸಿಂಹಯ್ಯ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. ಜನ್ಮ ದಿನಾಂಕ 3/2/89, ಶುಕ್ರವಾರ. ರಾಶಿ ನಕ್ಷತ್ರ? ರಾಶಿ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ, ಧನುಸ್ ರಾಶಿ. ಮಾತನಾಡಿ, ಗುರುಗಳೇ. ಹಾಂ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಹೌದು, ಈಗ 4 ವರ್ಷದಿಂದ ಮದ್ವೆಗೆ ಟ್ರೈ ಮಾಡ್ತಾ ಇದೀವಿ, ಮದ್ವೆ ಸೆಟ್ ಆಗ್ತಾ ಇಲ್ಲ. ದಯವಿಟ್ಟು ಏನೋ ಪರಿಹಾರ ತಿಳಿಸಿ. ಪರಿಹಾರ ಅದ್ಭುತವಾಗಿದೆ. ಇವ್ರ ತಕ್ಕಂಗೆ ಈಗ ನಂಗೆ ಹೊಳೆದಿರೋದು, ರೀಸೆಂಟಾಗಿ ಯಾರಿಗಾರು ನಿಮ್ಮ ರಿಲೇಷನ್ಸಲ್ಲಿ ನಿಮ್ಗೆ ತುಂಬ ಆಪ್ತರ ಮದುವೆ ಆಯಿತಾ? ತುಂಬಾ ಆಪ್ತರ ಮದ್ವೆ ಯಾವ್ದೋ ಆಗಿದೆ. ಅಲ್ಲಿ ಕಂಕಣದಾರ ಸಿಗುತ್ತಾ ಅವ್ರ ಕಡೆಯಿಂದ? ಅವ್ರ ಕಡೆಯಿಂದ ಕಂಕಣದಾರ ಹೇಳಕ್ ಗೊತ್ತಾಗಲ್ಲ ಸರ್. ಹೇಳಿ, ಅಲ್ಲಿ ಹೋಗಿ ನಿಮ್ಮ ಮದುವೆ ಆದಂಥ ಕಂಕಣದ, ಅದು ನಿಮಗೂ ಅವ್ರಿಗೂ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿರಬೇಕು, ಅದಕ್ಕೆ ಆಪ್ತರೋ ಅಂತ ಕೇಳಿದ್ದೆ ನಾನು. ಆ ದಾರವನ್ನು ತಂದು ಶುಕ್ರವಾರದ ದಿವಸ ಅವ್ರ ಕೈಗೆ ಟಚ್ ಮಾಡಿ ಒಂದು ವಿಳೆದೆಲೆಯಲ್ಲಿ ಇಟ್ಟು, ಅದಕ್ಕೊಂಚೂರು ಅರ್ಶಿಣದ್ದು ಹಿಂಡಿ ಹಿಂಗೆ ಉಂಡೆ ಮಾಡಿ ಇಟ್ಟು, ಮತ್ತು ವಿಶೇಷವಾದ ಪ್ರಾರ್ಥನೆ ಮಾಡಿ, ದಿನಾ ಒಂದು ಬಿಳಿ ಕಲ್ಲು ಸಕ್ಕರೆ ಕಂಟಿನ್ಯೂಸ್ 1 ವಾರ ಹಾಕಿದರೆ ಬೇಗ ಮದುವೆ, ಒಳ್ಳೆ ಹುಡುಗ ಎಲ್ಲ ಥರದಲ್ಲೂ ಫಿಕ್ಸ್ ಆಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ನಾವಿನ ಧನಸ್ಸು ರಾಶಿಯವ್ರ ಬಗ್ಗೆ ಮಾತನಾಡ್ತಾ ಇದ್ವಿ, ತಿಳಿಸ್ಕೊಡಿ ಗುರುಜಿ. ಧನುರ್ ರಾಶಿಯವರಿಗೆ ರಾಹುನ ಎಫೆಕ್ಟ್ ಸ್ವಲ್ಪ ಜಾಸ್ತಿ, ತಡವಾಗುತ್ತೆ ಮದುವೆ ಅನ್ನುವಂಥ ಚಿಂತೆ. ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಸುನೀತಾ ಅಂತ ಬೆಂಗಳೂರಿಂದ. ನಮಸ್ತೆ. ಹಲೋ. ನಮಸ್ತೆ ಸುನೀತಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 9/6/1996. ರಾಶಿ ನಕ್ಷತ್ರ? ರಾಶಿ ಬಂದು ಮೀನ ರಾಶಿ, ಮತ್ತೆ ಉತ್ತರ ಭದ್ರ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹಾಂ, ಹೇಳಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರಮ್ಮ. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಏನ್ ಅದು ಅವಳು ಇವಾಗ ಕೆಲ್ಸಕ್ಕೆ ಅಪ್ಲೈ ಮಾಡಿದಾಳೆ, ಅದಕ್ಕೆ ಅದಾಗತ್ತಾ ಇಲ್ವಾ ಅಂತ ಸ್ವಲ್ಪ ಬೇಕಾಗಿತ್ತು. ಇನ್ನೊಂದು ಸಲ ರಾಶಿ ನಕ್ಷತ್ರ ಹೇಳಿ. ಮೀನರಾಶಿ, ಉತ್ತರ ಭದ್ರ ನಕ್ಷತ್ರ. ಆಲ್ಮೋಸ್ಟ್ ಲಾಸ್ಟ್ ಒಂದು 15 ಡೇಸಲ್ಲಿ
ಅಪಾಯಿಂಟ್ಮೆಂಟ್ ಆರ್ಡ್ರ್ವರೆಗೂ ಬಂದಿತ್ತಲ್ವಾ? ಹಾ 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 ಹೌದು. ಏನಾಯ್ತದು? ಅದು ಬೇರೆ ಅವ್ರಿಗೆ ಏನೋ ಇದು ಮೇಲೆ ಕೊಟ್ಬಿಟ್ರು. ಇವ್ರಿಗೂ ಆಗುತ್ತೆ. ಈ ತಿಂಗಳು 26ರವರೆಗೂ ಕಾಯಬೇಕಾಗುತ್ತೆ. 26, 27 ಆಸ್ಪಾಸ್ನಲ್ಲಿ ಒಳ್ಳೆ ಸುದ್ದಿ ಬರ್ತದೆ. ನಿಮ್ಗೆ ಇಷ್ಟಾರ್ಥ ಸಿಗುವಂಥದ್ದು. ಅದು ಬಿಟ್ಟಿದ್ದೇ ಒಳ್ಳೆಯದಾಯಿತು, ಇದೇ ಚೆನ್ನಾಗಿದೆ ಅನ್ನುವಂಗೆ ಬರ್ತದೆ. ಒಂದು ಗುರುಗಳ ಪ್ರಾರ್ಥನೆ, ವಿಶೇಷವಾಗಿ ಸಾಯಂಕಾಲದ ಹೊತ್ತು 2 ಬಾಳೆಹಣ್ಣನ್ನು ಹಸು ಎಲ್ಲಿದೆ ಅಲ್ಲಿಗೆ ಬೆಲ್ಲ ಬಾಳೆಹಣ್ಣು ಕೊಟ್ಟು ಬನ್ನಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿನ ಧನರಾಶಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಧನುರಾಶಿಯಲ್ಲಿ ರಾಹುವಿನ ಎಫೆಕ್ಟ್ ಜಾಸ್ತಿ ಕೇತುಗಿಂತ. ಕೇತು ಫೇವರಬಲ್ ಗ್ರಹ ಗುರುಗಳ ಮನೆಗೆ, ಹಾಗಾಗಿ ನಡೆದೋಗುತ್ತೆ. 7th ಪ್ಲೇಸ್ನಲ್ಲಿ ಇರುವಂಥ ರಾಹು ಯಾವತ್ತೂ ನಿಮಗೆ ಮದುವೆಯನ್ನು ತಡ ಮಾಡ್ತಾನೆ ಅನಿಸುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಆದರೆ ಬೇರೆ ಕಾರ್ಯಕ್ರಮಗಳು ಯಾರಾದರೂ ಬೇರೆಯವ್ರ ಮುಖಾಂತರ ಕಾರ್ಯ ಕೆಡುತ್ತೆ, ಒಟ್ಟಲ್ಲಿ ಕೆಡುತ್ತೆ. ಹೇಗೆ ಕೆಡುತ್ತೆ ಅಂದರೆ, ಯಾರೊಬ್ಬರು ಚಾಡಿ ಹೇಳಿದರು, ಆ ಹುಡುಗಿ ಸರಿ ಇಲ್ಲ ಅಂದರು, ಹುಡುಗ ಸರಿ ಇಲ್ಲ ಅಂದರು, ಹಿಂಗೆ ಫಿಟ್ಟಿಂಗ್ ಇಟ್ಕೊಟ್ರು, ಆ ಥರ ಬಾಯಿನಿಂದ ಕಾರ್ಯಗಳು ಕೆಡುವಂಥ ಸಾಧ್ಯತೆ ಒಂದು. ನೆಕ್ಸ್ಟ್, ಮದುವೆ ಆದವರು ಯಾರೇ ಧನುರಾಶಿಯವರು ಆಗಿದ್ದರೆ ದಾಂಪತ್ಯದ ವಿರಸಗಳು ಉಂಟಾಗಬಹುದು. ಇದು ಹೆದರಿಸೋದಲ್ಲ, ಮಾತು ಕಮ್ಮಿ ಮಾಡಿ. ಪ್ರತಿಜ್ಞೆ ನಾನು ಆಗಲೇ ಯಾರಿಗೂ ಹೇಳ್ತಾ ಇದ್ದೆ, ವಿಶೇಷವಾದ ಅಖಂಡ ಪ್ರತಿಜ್ಞೆ. ಏನ್ರಿ ಅನ್ನೋರನ್ನ ಸ್ವಾಮಿ ಅನ್ನಿ, ಸ್ವಾಮಿ ಅನ್ನೋರನ್ನ ಬುದ್ಧಿ ಅಂತೇಳಿ ನಮ್ಮಲ್ಲಿ ಹೇಳ್ತಿದ್ರು. ಹಾಗೆ ಎಷ್ಟು ಬೇಕೋ ಅಷ್ಟು ಮಾತು, ಏನೂ ತಪ್ಪಾಗಲ್ಲ. ಈ ಕಾಲ ಕಳಿಬೇಕು, ಮಿನಿಮಮ್ 6 months. ಹಾಗಾಗಿ ದಾಂಪತ್ಯ ಆಗೋದಕ್ಕೆ ಬೇರೆಯವ್ರ ಮುಖಾಂತರ ಕೆಡಬಹುದು. ದಾಂಪತ್ಯದಲ್ಲಿ ಇರುವವರು ಸ್ವಲ್ಪ ಹುಷಾರಾಗಿ ಇರಬೇಕು, ಮಾತುಗಳು ಬೇಡ. ಗೊತ್ತೇ ಆಗಲ್ಲ, ಈ ಮಾತು ಆಡಬಾರ್ದು ಅಂತ ಎಲ್ಲ ಪ್ರತಿಕ್ರಿಯೆ ಎಲ್ಲ ಚೆನ್ನಾಗಿರ್ತದೆ. ನಮಗೆ ಗೊತ್ತಿಲ್ಲದೇ ಇದ್ದ ಉದ್ರೇಕಗಳು ಬಂದ್ಬಿಡ್ತದೆ. ಡೇಟ್ ಆಫ್ ಬರ್ತಿಂದ, ತಾರಾಬಲದಿಂದ, ನಕ್ಷತ್ರದ ಬಲದಿಂದ, ಚಂದ್ರನ ಬಲದಿಂದ ಗೊತ್ತೇ ಆಗಲ್ಲ. ಏನೋ ಮಾತಾಡ್ಲಿಕ್ಕೆ ಹೋಗಿ ಎದ್ವಾ ತದ್ವಾ ಜಗಳಗಳಾಗಿ ಅದು ಎಲ್ಲಿಗೂ ಹೋಗಿ ಇವರ ಅನರ್ಹ ಅಂತ ನಿಂತ್ಕೊಳ್ಳೋ ಪರಿಸ್ಥಿತಿ ಬರೋದು ಬೇಡ. ಹುಷಾರಾಗಿರಿ. ಅದು ಹೊಸದಾಗಿ ಮದುವೆ ಆದವರು 3 ತಿಂಗಳು ಚೆನ್ನಾಗಿರಲಿಲ್ಲ, 6 ತಿಂಗಳು ಚೆನ್ನಾಗಿರಲಿಲ್ಲ ಅನ್ನೋ ಕಥೆಗಳು ಇಂಥ ಸಮಯದಲ್ಲಿ ತುಂಬ ಬರ್ತವೆ. ಹಾಗಾಗಿ ನಿಧಾನವಾಗಿ ಹೌದಾ ಸರಿ ಸರಿ ಅಂತ ಬಿಟ್ಟು ಕೊಟ್ಟು ಹಿಡಿಬೇಕು. ಗಂಡಗೆ ಕೋಪ ಬಂದರೆ ಹೆಂಡತಿ ಬಿಡಬೇಕು, ಹೆಂಡತಿ ಕೋಪ ಬಂದರೆ ಗಂಡ ಬಿಡಬೇಕು. ಒಟ್ಟಲ್ಲಿ ಮುಂದುವರಿಸಬಾರ್ದು. ಈ ಥರದ ಪ್ರಕ್ರಿಯೆಗಳಾಗ್ತದೆ. ರಾಮದೇವರ ಗುಡಿಗೆ ಪ್ರತಿ ಬುಧವಾರ ಹೋಗಿ ಒಂದು ದರ್ಶನ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ಯಾವುದಾದ್ರು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರೆ ಒಳ್ಳೆಯದು. ಅಥವಾ ಈ ವಿಗ್ರಹಗಳು ಯಾವುದಾದ್ರು ಮನೆಯಲ್ಲಿ ಇದ್ದರೆ ಅದಕ್ಕೆ ನವರತ್ನ ತೈಲದಿಂದ ಅಭ್ಯಂಗ ಮಾಡಿಸಿದರೆ ಒಳ್ಳೆಯದು. ನವರತ್ನ ತೈಲ ಅಂತ ಕೆಂಪಗೆ ಸಿಗುತ್ತಲ್ಲ, ಅದರಲ್ಲಿ ಅಭಿಷೇಕ ಮಾಡಿ ನಂತರ ಶೀಗಪುಡಿ ಎಲ್ಲ ಹಚ್ಚಿ ತೊಳೆದು ಮಹಾಮಂಗಳಾರತಿ ನೈವೇದ್ಯ ಮಾಡಿದರೆ ತಂಪಾಗ್ತದೆ. ಬೇಸಿಗೆಗೂ ಅದಕ್ಕೂ ಮನಸ್ಸು, ದೇವರು ಎಷ್ಟು ಚೆನ್ನಾಗಿ ಖುಷಿಯಾಗಿ ಇರ್ತಾನೆ, ಒಂದು ಪ್ರತಿಮೆಯಲ್ಲಿ ಏನು ದೇವರು ಇರ್ತಾನೆ ಅದೇ ರೀತಿಯಾದ ಖುಷಿ ನಮಗೆ ಸಿಕ್ಕುವ ಸಾಧ್ಯತೆಗಳು ಉಂಟು. ಸೊ ಅಭ್ಯಂಗಕ್ಕೆ ಬಹಳ ಬೆಲೆ. ಈಗ ಯಾವುದೇ ವಿಗ್ರಹಗಳಿರಲಿ, ನಿಧಾನವಾಗಿ ಎಲ್ಲವನ್ನು ಕೂತು ಪ್ರಾರ್ಥನೆ ಮಾಡಿ ತೈಲಾಭಿಷೇಕ ಮಾಡಿ ನಂತರ ಶೀಗಪುಡಿ ಹಚ್ಚಿ ನೀಟಾಗಿ ತೊಳೆದು ಒರೆಸಿ ಹಾರ ಅಲಂಕಾರ, ಹೂವಿನ ಅಲಂಕಾರ ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಧನುರಾಶಿಗೆ ರಾಹುವಿನಿಂದ ಆಗುವ ಎಫೆಕ್ಟ್ ಕಡಿಮೆ ಆಗುತ್ತೆ. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ನಾವು ವಿಶೇಷವಾಗಿ ದೇವರ ಸ್ಮರಣೆಯಿಂದ ಏನೋ ರಾಹು ಕೇತುಗಳು ಅದು ಇದು ಶನಿ ಎಲ್ಲ ಇರ್ತದೆ, ಅದರಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಉಂಟು. ಅದಕ್ಕೆ ಈ ಶ್ಲೋಕ ನೋಡೋಣ ಬನ್ನಿ. ಸುಂದರಂ ಪುಂಡರೀಕಾಕ್ಷಂ ಕಿರೀಟೇನ ವಿರಾಜಿತಂ ಷೋಡಶ ಶ್ರೀಪರಿವೃತಂ ಅಪ್ಸರೋಘಾ ಗುಣಸೇವಿತಂ. ಈ ಥರವಾಗಿ ಅಪ್ಸರೆಯಂತೆ ಕಾಂತಿ ಬರ್ತದಂತೆ ಆ ಪುಂಡರೀಕಾಕ್ಷನನ್ನು ನೆನೆಸಿದ ದಿನ ನಮಗೆ ಸುದಿನ. ಸರಿ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ
ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.